ಹೆಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ಆಲ್ರೆಡಿ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ, ನಾನು ಇವಾಗ ರಿವ್ಯೂ ಮಾಡೋಕೆ ಹೊರಟಿರುವಂಥದ್ದು ಭೈರತಿ ರಣಗಲ್ ಮೂವಿದಾಗಿರುವಂಥದ್ದು. ಆ್ಯಂಡ್ ಈ ಸಿನಿಮಾ ಏನಿದೆಯಲ್ಲ, ಎರಡು ಮೂವಿಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಜೈ ಭೀಮ್ನ ಒಂದು ಪೊಟೆನ್ಷಿಯಲ್ ಇದೆ ಅಂತಲೇ ಹೇಳ್ಬೋದು. ಆದರೆ ಕತ್ತಿ ಸಿನಿಮಾ ಗ್ಯಾಪ್ನ ಆಗುತ್ತೆ. ಹೇಗೆ ಮಲ್ಟಿನ್ಯಾಷನಲ್ ಕಂಪನೀಸ್ ಒಂದು ನೀರಿಲ್ದಂಗೆ ಮಾಡಿ, ಅಂದರೆ ಬೆಳೆಗೆ ಕೂಡ, ಒಂದು ಬೆಳೆ ಬೆಳೆಯೋದಕ್ಕೂ ಕೂಡ ಕಷ್ಟ ಕೊಡುವಂಥ ಮಲ್ಟಿನ್ಯಾಷನಲ್ ಕಂಪನೀಸ್ ಹೇಗೆ ಡಾಮಿನೇಟ್ ಮಾಡುತ್ತೆ ಅನ್ನೋದೇ ಈ ಕಂಪ್ಲೀಟ್ ಸ್ಟೋರಿಲಿರುವಂಥದ್ದು. ಆ್ಯಂಡ್ ಅದರ ಅಗ್ರೆಷನ್ ಅದು ಇದೆಲ್ಲ ಕಂಪ್ಲೀಟ್ ಆಗಿ ಈ ಮೂವಿಯಲ್ಲಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನು ರಿವ್ಯೂನ ಮಾಡಿಕೊಟ್ಟಿದ್ದೀನಿ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎರಡು ವಿಷಯದಲ್ಲಿ, ಸ್ಟೋರಿ ಹಾಗೆಯೇ ಆ್ಯಕ್ಷನ್ ಸೀಕ್ವೆನ್ಸ್, ಇದೆರಡು ಕೂಡ ಒಂದು ಮೂವಿಯಲ್ಲಿ ಇದೆ ಅಂತಂದರೆ ಅಫ್ಕೋರ್ಸ್ ಕಣ್ಣು ಮುಚ್ಕೊಂಡು ಹೋಗಿ ನೋಡ್ಬೋದು. ಅಂದರೆ ಕಣ್ಣು ಮುಚ್ಕೊಂಡಲ್ಲ, ಕಣ್ಣು ಬಿಟ್ಕೊಂಡು ನೋಡಿ. ಮೊದಲನೇದಾಗಿ ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್. ನಮಗೆ ಮಫ್ತಿಯಲ್ಲಿ ಆ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಸಿಕ್ಕಿರಲಿಲ್ಲ. ಮೇ ಬಿ ಅದರಲ್ಲಿ ಲೀಡ್ ಕ್ಯಾರೆಕ್ಟರ್ ಇದ್ದಿದ್ದು ಶ್ರೀಮುರಳಿ ಅವರು ಆಗಿರೋದ್ರಿಂದ ಅನಿಸುತ್ತೆ ಆ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ನಮಗೆ ಇದರಲ್ಲಿ ನೀವು ನೋಡೋಕ್ಕೆ ಸಿಕ್ಕಿರಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಮೇಯ್ನ್ಲಿ ಡಾಮಿನೇಟ್ ಮಾಡ್ತಿರೋಂಥ ಕ್ಯಾರೆಕ್ಟ್ರೇನೆ ಅದು ಶಿವಣ್ಣವ್ರದ್ದೇ ಆಗಿರುವಂಥದ್ದು. ಆ್ಯಂಡ್ ರೋಣಾಪುರದಲ್ಲಿ ತಾಂಡವ ಆಡ್ತಿರೋವಂಥದ್ದು ಕೂಡ ಶಿವರಾಜ್ ಕುಮಾರ್ ಅವರೇ ಆಗಿರುವಂಥದ್ದು. ಆದರೆ ಒಂದು ಕಾಮನ್ ಮ್ಯಾನ್ ಒನ್ ಲೈನ್ ಸ್ಟೋರಿಯಲ್ಲಿ ಹೇಳಬೇಕಂದ್ರೆ, ಒಂದು ಕಾಮನ್ ಮ್ಯಾನ್ ಯಾವ ರೀತಿ ಜಸ್ಟಿಸಿಗೋಸ್ಕರ ಜಸ್ಟಿಸ್ನ ಬಟ್ಟೆ ಹಾಕೊಂಡು, ಅಂದರೆ ಒಂದು ಲಾಯರ್ ಆಗಿಬಿಟ್ಟು, ಅಥವಾ ಆ ಒಂದು ಲಾಯರ್ ಆದರೂ ಕೂಡ ಅವ್ರಿಗೆ ಜಸ್ಟಿಸ್ ಸಿಗದೇ ಇರೋದಕ್ಕೋಸ್ಕರ ಯಾವ ರೀತಿ ಮತ್ತೆ ಒಂದು ರೌಡಿಯಾಗಿ ಬದಲಾಗ್ತಾರೆ ಅನ್ನೋದೇ ಈ ಒನ್ ಲೈನ್ ಸ್ಟೋರಿ ಆಗಿರುವಂಥದ್ದು. ಅದರಲ್ಲೂ ಕೂಡ ತುಂಬಾ ಟ್ವಿಸ್ಟ್ ಬರ್ತಾ ಹೋಗಿದೆ. ಅದು ನಿಮಗೆ ಟ್ರೈಲರಲ್ಲಿ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ನಾನು ಟ್ರೈಲರ್ ಬಂದಾಗ ಕೂಡ ನಾನು ಅದನ್ನೇ ಹೇಳಿದ್ದು, ಟ್ರೈಲರಲ್ಲಿ ನಿಮಗೆ ಯಾವುದೂ ಕೂಡ ಬಿಟ್ಕೊಟ್ಟಿಲ್ಲ. ಏನು ತೋರ್ಸೋಕೆ ಕೊಟ್ಟಿದ್ದಾರಲ್ಲ ಅದು ಬಿಟ್ಕೊಟ್ಟಿಲ್ಲ ಅಂತ ನಾನು ನಿಮಗೆ ಮೊದಲೇ ಹೇಳಿದೆ. ಸ್ಕ್ರೀನ್ ಪ್ರೆಸೆನ್ಸ್ ವಿತ್ ಬಿ ಜಿ ಎಮ್ ನಿಜವಾಗ್ಲೂ ಹೇಳಬೇಕಂದ್ರೆ ಡೀಸೆಂಟಾಗೇ ಹೋಗ್ತಾ ಇತ್ತು. ಯಾವಾಗ ಶಿವರಾಜ್ ಕುಮಾರ್ ಅವರು ಹೈಪ್ ಆಗ್ತಾರಲ್ಲ ಆವಾಗ ಚೇಂಜ್ ಆಗುತ್ತೆ, ಸ್ಲೈಟಾಗಿ ಚೇಂಜ್ ಆಗುತ್ತೆ. ಆವಾಗ ಮಾತ್ರ ಅದ್ಭುತ ಅನಿಸುತ್ತೆ. ಅದು ಬಿಟ್ಟರೆ ಡೀಸೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಡೀಸೆಂಟ್ ಬೇಕಾಗಿರುತ್ತೆ. ಯಾಕೆಂದರೆ ಸುಮ್ಮನೆ ಎಕ್ಸ್ಟ್ರಾಡಿನರಿ ಬಿ ಜಿ ಎಮ್ ಅಂತ ಕೊಟ್ಟಿದ ತಕ್ಷಣ ಮೂವಿ ಚೆನ್ನಾಗಾಗಲ್ಲ. ಡೀಸೆಂಟಾಗಿ ಕೊಟ್ಟಿರೋದ್ರಿಂದನೇ ಈ ಮೂವಿ ಇಷ್ಟರಲ್ಲಿರೋವಂಥದ್ದು. ಸೊ ನಾನು ಹೇಳ್ತಿರೋವಂಥದ್ದು, ನನ್ನ ಪ್ರಕಾರ ಬಿ ಜಿ ಎಮ್ ಡೀಸೆಂಟಾಗಿದ್ದಕ್ಕೇನೆ ಆ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತವಾಗಿ ಬಂದಿರುವಂಥದ್ದು. ನೀವು ಬೇಡದೇ ಇರೋ ಜಾಗದಲ್ಲಿ ಸಾಂಗ್ಸ್ನ ಹಾಕಿದಾಗ ಪ್ರಾಬ್ಲಮ್ ಆಗುತ್ತೆ. ಆದರೆ ಸಾಂಗ್ಸ್ ಅಲ್ದಲ್ಲೇ ಹೇಳೋದಾದರೆ, ಓವರ್ ಆಲ್ ಮೂವಿ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಅಫ್ಕೋರ್ಸ್ ವರ್ತ್ ವಾಚಬಲ್. ಅಂದರೆ ನೀವು ಕೊಟ್ಟಿರೋಂಥ ದುಡ್ಡಿಗೆ ಪೈಸಾ ವಸೂಲು ಆಗುತ್ತೆ. ಅಫ್ಕೋರ್ಸ್ ನೀವು ಹೋಗಿ ನೋಡಲೇಬೇಕು. ಆ್ಯಂಡ್ ನನಗೆ ಗೊತ್ತಿಲ್ಲ ಈ ಒಂದು ಸಿನಿಮಾ ಎಲ್ಲರಿಗೂ ಟಚ್ ಆಗುತ್ತೋ ಇಲ್ವೋ ಅಂತ, ಆದರೆ ಇದು ಒಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗಬೇಕಾಗಿರೋಂಥ ಸಿನಿಮಾ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಥವಾ ನೀವು ಜನಗಣಮನ ನೋಡಿದ್ರು ಕೂಡ ಅದೊಂದು ಡಿಫ್ರೆಂಟ್ ಸ್ಟೋರಿನೇ ಆಗಿರೋವಂಥದ್ದು. ಇದ್ರಲ್ಲೂ ಕೂಡ ಒಂದು ಡಿಫ್ರೆಂಟ್ ಕೆಟಗರಿನ ಇಟ್ಟಿದ್ದಾರೆ. ಅದು ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕಾಮನ್ ಮ್ಯಾನ್ ಸಿಸ್ಟಮ್ನ ಎಲ್ಲ ರೂಲ್ಸ್ನ ಬ್ರೇಕ್ ಮಾಡಿ ಆಚೆ ಯಾಕೆ ಬರ್ತಾನೆ ಅನ್ನೋ ಒಂದು ರೀಸನ್ ಕೂಡ ಈ ಒಂದು ಸಿನಿಮಾದಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಟು ಬಿ ಆನೆಸ್ಟ್, ಆ ಶಾರ್ಪ್ ಐಸ್ ಏನಿದೆಯಲ್ಲ ಅದೇ ಹೈಲೈಟ್ ಆಗಿರೋವಂಥದ್ದು ಎಂಟೈರ್ ಸಿನಿಮಾದಲ್ಲಿ, ಫಸ್ಟಿಂದ ಎಂಡ್ವರೆಗೂ ಅದೇ ಹೈಲೈಟ್ ಆಗಿರೋವಂಥದ್ದು. ಆ್ಯಂಡ್ ಓವರ್ ಆಲ್ ಸ್ಟೋರಿ ಬಗ್ಗೆ ಹೇಳೋದಾದರೆ ನಿಮಗೆ ನಾನು ಹೇಳುವಂಥದ್ದು ವರ್ತ್ ವಾಚಬಲ್, ಒನ್ ಟೈಮ್ ವಾಚಬಲ್. ಮಫ್ತಿನ ಹೊರತುಪಡಿಸಿ ಒಂದು ಮೂವಿ ಇದೆ ಅಂತಲೇ ಹೇಳ್ಬೋದು. ನೀವು ಎಲ್ಲೂ ಕೂಡ ಕನೆಕ್ಷನ್ನ ಜೋಡಿಸೋದಕ್ಕೆ, ಬೇಡದೇ ಇರೋ ಕನೆಕ್ಷನ್ನ ಜೋಡಿಸೋದಕ್ಕೆ ಹೋಗಬೇಡಿ. ಯಾಕೆಂದರೆ ಮಫ್ತಿ ಅದ್ರ ಜಾಗದಲ್ಲಿದೆ, ರಣಗಲ್ ಅದರದ್ದೇ ಆದಂಥ ಒಂದು ಸ್ವಂತ ಜಾಗದಲ್ಲಿದೆ. ಆ್ಯಂಡ್ ಆಬ್ವಿಯಸ್ಲಿ ಅದರದ್ದು ಕಂಟಿನ್ಯೂಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅದರದ್ದೊಂದು ಪ್ರಿಕ್ವಲ್ ಅಂತಲೇ ಹೇಳ್ಬೋದು. ನಿಮಗೆ ಹೇಗೆ ಅನ್ನಿಸ್ತು ಮೂವಿ ಏನಾದ್ರು ನೋಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ನಾನು ಈ ಮೂವಿಗೆ ರೇಟಿಂಗ್ ಕೊಡ್ತಿರೋವಂಥದ್ದು 5ಅಲ್ಲಿ 4. ಯಾಕೆಂದರೆ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ಬೋದಾಗಿತ್ತು. ಎಲ್ಲೂ ಕೂಡ ಯಾರನ್ನೂ ಕಾಪಿ ಮಾಡೋದಕ್ಕೆ ನೋಡಿಲ್ಲ. ಅದಕ್ಕೋಸ್ಕರ 5ಅಲ್ಲಿ 4 ಸ್ಟಾರ್ನ ಆರಾಮ್ಸೆ ಕೊಡ್ಬೋದು ಅಂತಲೇ ಹೇಳಿ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದೀನಿ. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು. ನಿಮ್ಮ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.